ಧರ್ಮಸ್ಥಳದಲ್ಲಿ ಆಗಸ್ಟ್ 6ರಂದು ಸ್ವತಂತ್ರ ಪತ್ರಕರ್ತರ ಮೇಲೆ ನೂರಾರು ಜನ ಸಾಮೂಹಿಕ ದಾಳಿಗಿಳಿದು ಮಾರಣಾಂತಿಕ ಹಲ್ಲೆ ನಡೆಸಿರುವ ಗುಂಡಾವರ್ತನೆಯನ್ನ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಬಲವಾಗಿ ಖಂಡಿಸುತ್ತಿದೆ. ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಸಂಘದ ಅಧ್ಯಕ್ಷ ಬಸವರಾಜ್ ಮತ್ತು ಪ್ರಧಾನ ಕಾರ್ಯದರ್ಶಿ ಯಶವಂತ್, ಮೇಲ್ನೋಟಕ್ಕೆ ಇದೊಂದು ಯೋಜಿತ ಹಾಗೂ ಸಂಘಟಿತ ದಾಳಿಯಾಗಿರುವುದರಿಂದ ಸ್ಪಷ್ಟವಾಗಿ ಕಂಡುಬರುತ್ತಿದೆ. ಅದು ಅಭಿವ್ಯಕ್ತ ಸ್ವಾತಂತ್ರ್ಯದ ಹಾಗೂ ಸ್ವತಂತ್ರ ಪತ್ರಿಕೋದ್ಯಮದ ಮೇಲೆ ನಡೆದ ಸರ್ವಾಧಿಕಾರ ಗುಂಡಾವರ್ತನೆಯಾಗಿದೆ ಎಂದು ಹೇಳಿದೆ. ಧರ್ಮಸ್ಥಳವೆಂಬ ಚಿಕ್ಕ ಗ್ರಾಮದಲ್ಲಿ ದಶಕಗಳಿಂದ ನಡೆದಿರುವ ನೂರಾರು ಅತ್ಯಾಚಾರ ಹಾಗೂ ಅಸಹಜ ಸಾವುಗಳು, ಕೊಲೆ, ಭೂ ಕಬಳಿಕೆಗಳು, ಸುಲಿಗೆಗಳ ವಿಚಾರ ಬೆಳಕಿಗೆ ರಾಜ್ಯ ಸರ್ಕಾರ ರಚಿಸಿರುವ ವಿಶೇಷ ತನಿಖಾ ದಳ ಕಾಡಿನಲ್ಲಿ ಸಾಕ್ಷಿ ದೂರುದಾರರೊಬ್ಬರು ತೋರಿದ ಶವದ ಕುಣಿಗಳನ್ನು ಅಗೆದು ತನಿಖೆಗೆ ಕ್ರಮ ವಹಿಸಿರುವ ವಿಚಾರ ಈಗ ಜಾಗತಿಕ ಗಮನ ಸೆಳೆದಿದೆ. ಅಲ್ಲಿ ನಡೆದಿರುವ ಪಾಳೆಗಾರಿಕೆ ಕ್ರೌರ್ಯವನ್ನ ಅಲ್ಲಿನ ಜನ ಹಾಗೂ ದೌರ್ಜನ್ಯಕ್ಕೊಳಗಾದವರು, ನೊಂದವರು ದಶಕಗಳ ತಮ್ಮ ನೋವಿನ ಪರಿಹಾರ ಹುಡುಕಿ ತಾವೇ ವಿಶೇಷ ತನಿಖಾ ದಳದ ಮುಂದೆ ಬರುತ್ತಿರುವುದು ನಡೆದಿದೆ. ಕಳೆದ 1 ತಿಂಗಳಿಂದ ಆಗುತ್ತಿರುವ ದಿನನಿತ್ಯದ ಬೆಳವಣಿಗೆಗಳು ಮಾಧ್ಯಮದ ಮೂಲಕ ಹೊರ ಜಗತ್ತಿನ ಗಮನ ಸೆಳೆದಿವೆ. ಅಲ್ಲಿ ಬಹಿರಂಗಗೊಳ್ಳುತ್ತಿರುವ ದೌರ್ಜನ್ಯದ ಸರಣಿಗಳಿಂದ ಧರ್ಮಸ್ಥಳದ ಜೊತೆ ಸಾಂಸ್ಕೃತಿಕ ನಂಟನ್ನ ಹೊಂದಿರುವ ರಾಜ್ಯವೇ ಬೆಚ್ಚಿ ಬೀಳುವಂತಾಗಿದೆ. ಆತಂಕದಿಂದ ಈ ತನಿಖೆಯನ್ನ ಎದುರು ನೋಡುತ್ತಿದೆ.